ಕೂಟದ ವತಿಯಿಂದ ಭಯೋತ್ಪಾದನೆಯನ್ನ ಖಂಡಿಸಿ ದೇಶದಲ್ಲಿ ಭಯೋತ್ಪಾದನಾ ಮಟ್ಟ ಹಾಕ್ತೀವಿ ಅನ್ನೋ ಒಂದು ಪ್ರತಿಜ್ಞೆಯ ರೂಪದಲ್ಲಿ ಜ್ಯೋತಿನ ಹಿಡಿದು ನಾವು ಮುನ್ನಡೆತಾ ಇದ್ದೀವಿ. ಒಂದು ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ತಾ ಇರೋಂಥದ್ದು ಏನು ಅಂದ್ರೆ, ಸಂಘ ಪರಿವಾರ ಮತ್ತು ಮಾಧ್ಯಮಗಳು ಈ ದೇಶದಲ್ಲಿ ಕಾರ್ಯಾಂಗದ, ನ್ಯಾಯಾಂಗದ, ಶಾಸಕಾಂಗದ ಸರ್ವ ತೀರ್ಮಾನಗಳನ್ನ ಮಾಡ್ಲಿಕ್ಕೆ ಹೊರಟಿದ್ರೆ ಅದನ್ನ ನಾವು ಖಂಡಿಸ್ತೀವಿ. ಯಾಕೆ ಅಂತಂದ್ರೆ ಈಗ ತಾನೇ ಕಾಶ್ಮೀರ ತನ್ನ ಚೆಲುವನ್ನ ಬೆಳೆಸ್ಕೊಂಡು ಪ್ರವಾಸೋದ್ಯಮ ಬೆಳೆಯುವಂತ ಸಂದರ್ಭ, ತುಂಬಾ ಅನ್ಯೋನ್ಯತೆಯಿಂದ ಇದ್ದಂತ ಸಂದರ್ಭದಲ್ಲಿ ಇವತ್ತು ಭಯೋತ್ಪಾದನೆ ನಡೆದಿದೆ. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಕೊಂಡಿ ಇರುವಂತ ರೀತಿ ಕಾಣ್ತಾ ಇದೆ. ಯಾಕೆಂತಂದ್ರೆ ಅಮೆರಿಕ ಎಲ್ಲ ದೇಶಗಳ ಮೇಲೆ ಆಮದು ಸುಂಕನ ಹೆಚ್ಚಿಗೆ ಮಾಡಿರುವಂತ ಒಂದು ಸಂದರ್ಭ. ಅದೇ ರೀತಿ ಅಮೆರಿಕದ ಉಪಾಧ್ಯಕ್ಷ ಇಂಡಿಯಾಕ್ಕೆ ಬಂದು ಮಾತಾಡುವಂತ ಸಂದರ್ಭದಲ್ಲಿ ಆಗಿರೋಂಥದ್ದನ್ನ ನಾವು ಗುಪ್ತಚರ ಇಲಾಖೆ ಯಾಕೆ ಮುಂಜಾಗ್ರತೆ ವಹಿಸ್ತಿಲ್ಲ ಅಂತ. ಹಿಂದೆ ಅಮೆರಿಕದ ಅಧ್ಯಕ್ಷ ಬಂದಾಗ ಗುಜರಾತ್ ಅಲ್ಲಿ ಕೊಳಗೇರಿ ಮುಚ್ಚಿರೋಂಥದ್ದು ಅಮೆರಿಕದಿಂದಲೇ ರಕ್ಷಣೆಯವ್ರನ್ನ ತಂದಂತ ಇತಿಹಾಸ ಇದೆ. ಯಾಕೆ ಇವತ್ತು ಆಗಿರೋಂಥದ್ದು ಅಲ್ಲಿ ಆಗಿರೋ ಅಂತ ಗುಪ್ತಚರ ಇಲಾಖೆಯ ಏನು ಸಮಸ್ಯೆ ಇದೆ, ಈಗಾಗಲೇ ದೇಶದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಕೋಮು ಸೌಹಾರ್ದತೆನ ಕದಡ ಅಂತ ಪ್ರತಿಯೊಂದು ವಿಚಾರ ಇಂತ ಇರುವಂತ ಸಂದರ್ಭದಲ್ಲಿ ಯಾಕೆ ಕಾಶ್ಮೀರದಲ್ಲಿ ಎಚ್ಚರ ವಹಿಸಲಿಲ್ಲ ಅನ್ನೋದು ಬೇಕಾಗುತ್ತೆ. ಅದಕ್ಕೆ ನಾವು ಮಾಧ್ಯಮಗಳು ಮತ್ತೆ RSS ಸಂಘ ಪರಿವಾರನ ಪ್ರಶ್ನೆ ಮಾಡ್ತಾ ಇರೋಂಥದ್ದು ಏನು ಅಂದ್ರೆ, ಮೋದಿ ಪ್ರಭಾವ ಒಂದೇನೇನೆ ಈ ದೇಶದ ಭಯೋತ್ಪಾದನೆನ ಬಗ್ಗು ಬಡಿಯಲ್ಲ. ಇಲ್ಲಿ ಸೋದರತ್ವ, ಪ್ರೀತಿ, ಶಾಂತಿ, ನಾವು ಒಗ್ಗಟ್ಟಾಗಿದ್ರು ಮಾತ್ರ ಮೂರೇ ಅವನು ಇಲ್ಲಿ ತಲೆನ ಹಾಕ್ಲಿಕ್ಕೆ ಆಗಲ್ಲ. ಭಯೋತ್ಪಾದನೆ ಅನ್ನೋದು ಕೇವಲ ಹೆಸರು ಕೇಳಿರು, ಇನ್ನೇನೋ ಬಟ್ಟೆ ಬಿಚ್ಚಿರು, ಈ ತರದ್ದೆಲ್ಲನ ಯಾರು ಬಯಸ್ತಂತ ರೀತಿಯ ಮನಸ್ಥಿತಿ ಇದೆಯಲ್ಲ ನಿಮ್ದು, ಮೊದಲು ನೀವು ಇದನ್ನ ಮಾಧ್ಯಮಗಳಲ್ಲಿ ಮತ್ತೆ ಸಂಘ ಪರಿವಾರದ ಏನು ಸಾಮಾಜಿಕ ವಲಯದಲ್ಲಿ ಹಂಚುತ್ತಿದ್ದೀರಾ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಈ ಪ್ರಜ್ಞಾವಂತ ಸಮಾಜದಿಂದ ನಾವು ನಿಮ್ಗೆ ವಿನಂತಿ ಮಾಡ್ತೀವಿ. ಅದಕ್ಕೆ ನಾವೆಲ್ಲ ಕೈ ಜೋಡಿಸಿ, ಭಯೋತ್ಪಾದನೆ ಅನ್ನೋದು ಕೇವಲ ಕೆಲವು ವ್ಯಕ್ತಿಗಳದಲ್ಲ, ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಿದೆ, ದೇಶದೊಳಗಡೆ ಇರುವಂತದ್ದು. ನಮ್ಮ ಒಗ್ಗಟ್ಟೆ ಅವರಿಗೆ ಎಚ್ಚರಿಕೆ ಮತ್ತೆ ಹೆದರಿಕೆ ನಾವು ಉತ್ಪಾದನೆ ಮಾಡುತ್ತೆ ಅಂತ ಹೇಳ್ತಾ ಈ ಒಂದು